2024ರ ಲೋಕಸಭೆ ಚುನಾವಣೆಯಲ್ಲಿ ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿಯಾಗಿ ಮೋದಿಯವರು ಆರಿಸಿ ಬರಬೇಕು ಅಂತಕ್ಕಂಥ ಹಂಬಲದಿಂದ ಈ ಒಂದು ಮೋದಿ ವ್ಯಕ್ತಿಯೆಲ್ಲ ಶಕ್ತಿ ಇರತಕ್ಕಂಥ ಕಿರುಚಿತ್ರವನ್ನು ಪ್ರಾರಂಭ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. बीजेपी बिलीव्स इन सबका साथ सबका विकास. बेटी बचाओ बेटी पढ़ाओ. मेक इन इंडिया अभियान दुनिया में अपने सामर्थ्य दिखाने का भी अवसर देता है. भारत माता की वंदे वंदे. ನನ್ನನ್ನು ಭಾರತೀಯ ಜನತಾ ಪಕ್ಷದ ಬೂತ್ ಅಧ್ಯಕ್ಷನನ್ನಾಗಿ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. 2024ನೇ ಲೋಕಸಭಾ ಚುನಾವಣೆ ಬಂತು. ನಾವು ನೀವು ಎಲ್ಲರೂ ಸೇರಿ ಮತ್ತೊಮ್ಮೆ ಮೋದಿ ಅವರನ್ನ ಪ್ರಧಾನಮಂತ್ರಿಯನ್ನಾಗಿ ಮಾಡೋಣ. ಬಿಜೆಪಿ ಯಾರಿಂದ ಯಾವಾಗ ಆರಂಭವಾಯಿತು ಗೊತ್ತಾ? ವಾಜಪೇಯಿ ಮತ್ತು ಲಾಲ್ ಕೃಷ್ಣ ಅಡ್ವಾಣಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿನ್ನೆಲೆಯಿಂದ ಬಂದಿರುವ ಶ್ರೀ ವಾಜಪೇಯಿ ಮತ್ತು ಶ್ರೀ ಲಾಲಕೃಷ್ಣ ಅದ್ವಾನಿ ಅವರು 1980ರ ಏಪ್ರಿಲ್ 6ರಂದು ಭಾರತೀಯ ಜನತಾ ಪಕ್ಷವನ್ನು ಸ್ಥಾಪಿಸಿದರು. ಪ್ರತಿ ಚುನಾವಣೆಯಲ್ಲೂ ಜನತೆಯ ಪಕ್ಷ ಭಾರತೀಯ ಜನತಾ ಪಕ್ಷ ಹಂತ ಹಂತವಾಗಿ ಬೆಳೆಯುತ್ತಾ 1950ರ ಸೆಪ್ಟೆಂಬರ್ 17ರಂದು ಗುಜರಾತಿನಲ್ಲಿ ಜನಿಸಿದ ಟಿ ಮಾರುತ್ತಿದ್ದ ಮೋದಿಯವರು ಚಾಯ್ವಾಲಾ ಎಂಬ ಪ್ರತಿಪಕ್ಷದ ಟೀಕೆಗೆ ಗುರಿಯಾಗಿದ್ದರು. 1988ರಲ್ಲಿ ಗುಜರಾತ್ ರಾಜ್ಯದ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯೂ ಆಗಿದ್ದರು. ಅವರು ಪ್ರಪ್ರಥಮವಾಗಿ ಅಲ್ಲಿಯ ಮುಖ್ಯಮಂತ್ರಿಯಾಗಿದ್ದು 2001ರಲ್ಲಿ 2014ರ ಲೋಕಸಭಾ ಚುನಾವಣೆಯಲ್ಲಿ ವಾರಣಾಸಿಯಿಂದ ಆಯ್ಕೆಯಾಗಿ ಪ್ರಪ್ರಥಮವಾಗಿ ಭಾರತದ ಪ್ರಧಾನಮಂತ್ರಿ ಆದರು. ಒಬ್ಬ ಸಾಮಾನ್ಯ ಚಾಯ್ವಾಲ ಪ್ರಧಾನಮಂತ್ರಿಯಾಗಿದ್ದು ಬಿಜೆಪಿಯ ಹೆಗ್ಗಳಿಕೆ. नरेंद्र दामोदर दास मोदी ईश्वर की शपथ लेता हूं कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा. ಬಿಜೆಪಿಗೆ ಆನೆ ಬಲ ಬಂತು. ಕಾಂಗ್ರೆಸ್ ಎಂಬ ಕತ್ತಲು ಹೋಯಿತು, ಬಿಜೆಪಿ ಎಂಬ ಬೆಳಕು ಬಂತು. ಮೋದಿಯವರು ಪ್ರಧಾನಮಂತ್ರಿಯಾದ ಮೇಲೆ ಆದ ಸಾಕಷ್ಟು ಬದಲಾವಣೆಗಳು, ಅಭಿವೃದ್ಧಿಗಳು ಮತ್ತು ಕೆಲವೊಂದು ಮಹತ್ವದ ನಿರ್ಧಾರಗಳು ಭಾರತ ಬದಲಾಗಲು ಸಹಕಾರಿಯಾಯಿತು. 2014ನೇ ಇಸ್ವಿಯಲ್ಲಿ ಇಡೀ ದೇಶದಲ್ಲೇ ಶುರುವಾಯಿತು ಹೊಸ ಅಧ್ಯಾಯ. हम तोड़ रहे हैं जंजीरें, हम बदल रहे हैं तस्वीरें. ಎಲ್ಲರಿಗೂ ಸೂರು, ಎಲ್ಲರಿಗೂ ಒಂದು ಮನೆ ಎಂಬ ದಿಟ್ಟಿನಲ್ಲಿ ಬಡವರಿಗಾಗಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಅಡಿಯಲ್ಲಿ ಮನೆ ಸಿಕ್ಕಿತು. ಇದರಿಂದ ಅವರ ಜೀವನ ಸದೃಢವಾಯಿತು. ಬದಲಾವಣೆಯ ಅಲೆ ಹಳ್ಳಿಗೂ ಮುಟ್ಟಿತು. ಸ್ವಾತಂತ್ರ್ಯ ಸಿಕ್ಕಿ 70 ವರ್ಷವಾದರೂ ಎಷ್ಟೋ ಹಳ್ಳಿಗಳು ಇನ್ನೂ ಕತ್ತಲಿನಲ್ಲೇ ಮುಳುಗಿತು. ಆದರೆ ಮೋದಿ ಸರ್ಕಾರವು ಬಂದ ಮೇಲೆ ಸರಿಸುಮಾರು 18,000 ಹಳ್ಳಿಗಳಿಗೆ ಹೊಸ ಬೆಳಕು ಮೂಡಿತು. ವಂಚಿತರು, ಶೋಷಿತರ ಆರ್ಥಿಕ ಹಾಗೂ ಸಾಮಾಜಿಕ ಜೀವನ ಬದಲಾಗಲು ಉಜ್ವಲ ಯೋಜನೆ ಬಹುಮುಖ್ಯ ಪಾತ್ರ ನಿರ್ವಹಿಸಿತು. ಸಬ್ಸಿಡೈಸ್ಡ್ ಗ್ಯಾಸ್ ಕನೆಕ್ಷನ್ನಿಂದ ಕೋಟಿ ಮಹಿಳೆಯರು ಹಾಗೂ ಅವರ ಪರಿವಾರಕ್ಕೆ ಆರೋಗ್ಯಕರ ಜೀವನ ಸಿಕ್ಕಿತು. ಸಮಾಜದ ಸ್ವಚ್ಛತೆ ಕಾಪಾಡುವ ದಿಟ್ಟಿನಲ್ಲಿ ಸ್ವಚ್ಛ ಭಾರತ್ ಅಭಿಯಾನದ ಅಡಿ ಇಡೀ ದೇಶವೇ ಸ್ವಚ್ಛತೆ ಕಡೆ ನಡೆಯಿತು. ಇದಕ್ಕೆ ಸ್ವತಃ ನಮ್ಮ ಜನರೇ ಕೈ ಜೋಡಿಸಿದರು. ಮೊದಲ 5 ವರ್ಷದ ಮೋದಿ ಅವರ ಸಾಧನೆಯನ್ನು ನೋಡಿ. 2019ರಲ್ಲಿ ಮತ್ತೆ ಬಿಜೆಪಿ, ಮತ್ತೆ ಮೋದಿ. 2020ರಲ್ಲಿ ಕೋವಿಡ್ ಮಹಾಮಾರಿಯಿಂದ ಇಡೀ ವಿಶ್ವವೇ ನಡುಗಿತು. ಆಗ ಮೋದಿ ಸರ್ಕಾರವು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಎಂಬ ಯೋಜನೆ ಶುರು ಮಾಡಿದರು. ಸರ್ಕಾರವು ದಿನಸಿ ವ್ಯಾಪಾರಿಗಳು, ದಿನಗೂಲಿಗಳಿಗೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯನ್ನು ಶುಭಾರಂಭಿಸಿದರು. ಪ್ರಧಾನಮಂತ್ರಿ ಮೋದಿ ಸರ್ಕಾರದ ನೇತೃತ್ವದಲ್ಲಿ ಸಾಮಾಜಿಕ ಸುರಕ್ಷೆಯನ್ನು ಇನ್ನಷ್ಟು ಬಲಪಡಿಸಲು ಕೃಷಿಕರಿಗೆ ಪ್ರಧಾನಮಂತ್ರಿ ಶ್ರಮಯೋಗಿ ಮನಧನ ಯೋಜನೆಯ ಅಡಿಯಲ್ಲಿ ಅಟಲ್ ಪೆನ್ಷನ್ ಯೋಜನೆ ಶುರು ಮಾಡಿದರು. ಸಾಮಾಜಿಕ ಹಾಗೂ ಆರ್ಥಿಕ ಬೆಳವಣಿಗೆಯ ದಿಟ್ಟಿನಲ್ಲಿ ಮತ್ತೊಂದು ಮಹತ್ವಪೂರ್ಣ ಯೋಜನೆ ಶುರುವಾಯಿತು. ಅದೇ ಜಲ್ ಜೀವನ್ ಯೋಜನಾ. ಮೋದಿ ಸರ್ಕಾರವು ಆರೋಗ್ಯವನ್ನು ಇನ್ನು ಹೆಚ್ಚು ಬಲಪಡಿಸಲು ಆಯುಷ್ಮಾನ್ ಭಾರತ್ ಎಂಬ ಉತ್ತಮ ಯೋಜನೆಯನ್ನು ಶುರು ಮಾಡಿದರು. ಒಂದು ಕಡೆ ಬಡವರ ಆರೋಗ್ಯ ತಪಾಸಣೆ ಸುಲಭವಾಗಿ ನಡೆಯುತ್ತಿದ್ದರೆ
ಇನ್ನೊಂದು ಕಡೆ ಔಷಧಿಗಳು ಕಮ್ಮಿ ಬೆಲೆಯಲ್ಲಿ ಸಿಗಲು ಜನೌಷಧಿ ಕೇಂದ್ರಗಳು ಹಳ್ಳಿಯಲ್ಲಿ ಪಟ್ಟಣಗಳಲ್ಲಿ ಶುರು ಮಾಡಿದರು. मोदी जी, मैंने ईश्वर को तो नहीं देखा, लेकिन मैंने आपको ईश्वर के रूप में देखा है. आपको बहुत बहुत धन्यवाद. ಅವರ ಎರಡನೇ ಅವಧಿಯ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಈಗ 2024ರಲ್ಲಿ ಮತ್ತೊಮ್ಮೆ ಬಿಜೆಪಿ ಮತ್ತೊಮ್ಮೆ ಮೋದಿ ಎನ್ನುತ್ತಿದ್ದಾರೆ. ಮೋದಿ ಇದ್ದರೆ ಎಲ್ಲವೂ ಸಾಧ್ಯ. ಮತ್ತೊಮ್ಮೆ 2024ರಲ್ಲಿ ಮೋದಿ ಪ್ರಧಾನಮಂತ್ರಿ ಆಗ್ಲೇಬೇಕು ಅಂದ್ರೆ ಒಂದೊಂದು ಲೋಕಸಭಾ ಕ್ಷೇತ್ರದ ಗೆಲುವು ಕೂಡ ಮುಖ್ಯ, ಒಂದೊಂದು ರಾಜ್ಯವೂ ಮುಖ್ಯ. ಒಬ್ಬೊಬ್ಬ ರಾಜ್ಯ ನಾಯಕರು ಮುಖ್ಯ. ಕರ್ನಾಟಕಕ್ಕೆ ಯಡಿಯೂರಪ್ಪನವರ ನಾಯಕತ್ವ ಮುಖ್ಯ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿನ್ನೆಲೆಯಿಂದ ಬಂದಿರುವ ಶ್ರೀಯುತ ಯಡಿಯೂರಪ್ಪನವರು 1983ರಲ್ಲಿ ವಿಧಾನಸಭೆ ಪ್ರವೇಶಿಸಿದ ಅವರು 4 ಬಾರಿ ಮುಖ್ಯಮಂತ್ರಿಯಾಗಿದ್ದರು. ಬಿಜೆಪಿ ಅಂದರೆ ಯಡಿಯೂರಪ್ಪ, ಯಡಿಯೂರಪ್ಪ ಅಂದರೆ ಬಿಜೆಪಿ. ದೇಶಕ್ಕೆ ಮೋದಿ, ರಾಜ್ಯಕ್ಕೆ ಯಡಿಯೂರಪ್ಪ. ಬೂತ್ ಅಧ್ಯಕ್ಷರಿಂದ ರಾಜ್ಯಾಧ್ಯಕ್ಷರವರೆಗೂ ಮುಖ್ಯ. ಶ್ರೀಯುತ BY ವಿಜಯೇಂದ್ರರವರು ಯಡಿಯೂರಪ್ಪನವರ ಕಿರಿಯ ಮಗ, ಹಾಲಿ ಶಿಕಾರಿಪುರದ ವಿಧಾನಸಭಾ ಕ್ಷೇತ್ರದ ಶಾಸಕರು. ಇವರು ನವೆಂಬರ್ 10, 2023ರಂದು ಕರ್ನಾಟಕದ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದರು. ಅವರೀಗ ಬಿಜೆಪಿಯ ಯುವ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ನ್ಯಾಷನಲ್ ಆರ್ಗನೈಸಿಂಗ್ ಸೆಕ್ರೆಟರಿ ಸಂತೋಷ್ ಜಿ for reposing faith and giving opportunity for me to work as a party president. See, the biggest challenge before us is to retain 25 MPs that we won in the last Lok Sabha elections. I am confident with the guidance of all our senior leaders from the state and also national leadership, we will be able to win maximum number of MPs from Karnataka. ಶ್ರೀಯುತ JP ನಡ್ಡಾರವರು ಮೂಲತಃ ವಕೀಲರು. 2020ರಿಂದ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಅವರು 2024ರಲ್ಲಿ ಗುಜರಾತ್ನಿಂದ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. आपको ये ध्यान में रखना चाहिए कि हम दुनिया की सबसे बड़ी पार्टी हैं, 18 करोड़ की पार्टी है और हमारे यहाँ 973 डिस्ट्रिक्ट में हमारी कमेटी है, 1532 ब्लॉक्स में हमारी कमेटी है और लगभग 8 लाख बूथ पर हमारी बूथ की कमेटी है, हमारे बूथ के कार्यकर्ता हैं. 8 लाख. ಸನ್ಮಾನ್ಯ ಗೃಹ ಮಂತ್ರಿ ಶ್ರೀಯುತ ಅಮಿತ್ ಶಾ ರವರು ಭಾರತೀಯ ಜನತಾ ಪಕ್ಷದ ಬೆಳವಣಿಗೆಗಾಗಿ ಅಪಾರ ಕೊಡುಗೆ ನೀಡಿದ್ದಾರೆ. ಮೋದಿ ಮತ್ತು ಶಾ ರವರು ರಾಮ ಲಕ್ಷ್ಮಣ ಇದ್ದಂತೆ. ಇದರಿಂದ ನಮ್ಮ ದೇಶ ರಾಮರಾಜ್ಯ ಆಗುವುದರಲ್ಲಿ ಅನುಮಾನವೇ ಇಲ್ಲ. मुझे बताओ भाइयों बहनों, जिस राज्य में इतनी घुसपैठ होती हो वहाँ कभी विकास हो सकता है क्या? ಮತ್ತೊಮ್ಮೆ ಮೋದಿ ಪ್ರಧಾನಮಂತ್ರಿ ಆಗಬೇಕೆಂದರೆ ಒಂದೊಂದು ಕ್ಷೇತ್ರದ ಒಬ್ಬೊಬ್ಬ ಅಭ್ಯರ್ಥಿಯ ಗೆಲುವು ಕೂಡ ಮುಖ್ಯ. ಮತ ಬಿಜೆಪಿಗೆ, ಒಂದೊಂದು ಮತ ಕೂಡ ಮುಖ್ಯ. ಮೋದಿ ವ್ಯಕ್ತಿಯಲ್ಲ ಶಕ್ತಿ ಎಂಬ ಕಿರುಚಿತ್ರ. ದೇಶದ ಪ್ರತಿಯೊಬ್ಬ ಬೂತ್ ಅಧ್ಯಕ್ಷರು 10 ವರ್ಷಗಳ ಸಾಧನೆಯನ್ನು 10 ಭಾಷೆಗಳಲ್ಲಿ 10 ನಿಮಿಷಗಳ ಕಿರುಚಿತ್ರವನ್ನು ದೇಶಾದ್ಯಂತ ಏಕಕಾಲದಲ್ಲಿ ಒಂದೇ ದಿನ ಒಂದೇ ಸಮಯದಲ್ಲಿ ಚಿತ್ರೀಕರಿಸಿ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್, ಫೇಸ್ಬುಕ್ ಎಲ್ಲಾ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡಬೇಕು. ಮನೆ ಮನೆಗೂ ತೋರಿಸಬೇಕು. ಮತದಾನದ ದಿನ ಪ್ರತಿಯೊಬ್ಬ ಪ್ರಮುಖರು ಪ್ರತಿಯೊಬ್ಬ ಮತದಾರರನ್ನು ಮತಗಟ್ಟೆಗೆ ಕರೆ ತರಲೇಬೇಕು. ನಾವೆಲ್ಲ ಭಾರತೀಯ ಜನತಾ ಪಕ್ಷದವರು. ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆಯನ್ನು ಭಾರತ ದೇಶದ ನಮ್ಮ ಹೆಮ್ಮೆಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿರವರು ನೆರವೇರಿಸಿದ್ದನ್ನು ನೋಡಲು 2 ಕಣ್ಣು ಸಾಲದು. भारत के उदय का ये भव्य राम मंदिर साक्षी बनेगा, भव्य भारत के अभ्युदय का, विकसित भारत का.